ಕರಾವಳಿಯ ಅತಿ ದೊಡ್ಡ ಜಾತ್ರೆ ಆರಂಭವಾಗಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಡಿ ಹಬ್ಬ ಅಂದ್ರೆ ಹಲವು ನಂಬಿಕೆಗಳ ಪ್ರತೀಕ. ಮದುವೆಯಾಗದವರಿಗೆ ಕೋಟಿಲಿಂಗೇಶ್ವರ ಅಭಯ ನೀಡುವ ದೇವರು, ನವ ದಂಪತಿಗಳಿಗೆ ಸುಖ ದಾಂಪತ್ಯದ ಕನಸು ಕಟ್ಟಿಕೊಡುವ ಕೇಂದ್ರ. ಇಲ್ಲಿನ ರಥೋತ್ಸವ ಅಂದ್ರೆ ಅದ್ದೂರಿತನಕ್ಕೆ ಇನ್ನೊಂದು ಹೆಸರು. ಹೊಸದಾಗಿ ಮದುವೆಯಾದವರಿಗೆ ತಮ್ಮ ಸುಖ ದಾಂಪತ್ಯದ ಬಗ್ಗೆ ಸಾವಿರ ಕನಸುಗಳಿರುತ್ತೆ. ಈ ದೇವ ಸನ್ನಿಧಿಯಲ್ಲಿ ದಾಂಪತ್ಯ ಗೀತೆ ಆರಂಭವಾದರೆ ಪೂರ್ಣ ಜೀವನ ಸುಖವಾಗಿರುತ್ತೆ ಅನ್ನೋದು ಜನರ ವಿಶ್ವಾಸ. ಹಾಗಂತಲೇ ಸಾವಿರ ಮಂದಿ ಕುಂದಾಪುರದ ಕೋಟಿಲಿಂಗೇಶ್ವರನ ದರ್ಶನಕ್ಕೆ ಬರ್ತಾರೆ. ಕರಾವಳಿ ಮಲೆನಾಡು ಭಾಗದ ಅತಿ ದೊಡ್ಡ ಜಾತ್ರೆ ಅಂದ್ರೆ ಕೊಡಿ ಹಬ್ಬ. 7 ದಿನಗಳ ಕಾಲ ನಡೆಯುವ ಈ ಮಹೋತ್ಸವದಲ್ಲಿ ಮೊದಲ ದಿನ ನವ ದಂಪತಿಗಳ ಜಾತ್ರೆ ನಡೆಯುತ್ತೆ. ಹೊಸದಾಗಿ ಮದುವೆಯಾದ ದಂಪತಿಗಳು ಕೈ ಹಿಡಿದು ಬಂದು ಮನದಲ್ಲಿ 100 ಹರಕೆ ಹೊತ್ತು ದೇವರಿಗೆ ಕೈ ಮುಗಿತಾರೆ. ಪುಷ್ಕರಣಿಗೆ ಪ್ರದಕ್ಷಿಣೆ ಬಂದು ಸುತ್ತಲೂ ಅಕ್ಕಿ ಚೆಲ್ಲಿ ಹರಕೆಯನ್ನ ತೀರಿಸ್ತಾರೆ. ಇಲ್ಲಿಂದ ಮುಂದೆ ಹೊಸ ಜೀವನವನ್ನ ಆರಂಭಿಸ್ತಾರೆ. ಇಂದು ನಮ್ಮ ಈ ಕೋಟೇಶ್ವರದ ಕೊಡಿ ಹಬ್ಬ ಜಾತ್ರೆ ನಡೀತಾ ಇದೆ. ಇದು ಸಾಧಾರಣ ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನ 1200 ವರ್ಷಕ್ಕೂ ಮಿಗಿಲಾಗಿ ಇತಿಹಾಸವನ್ನು ಹೊಂದಿರುವ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರ ಈ ನಮ್ಮ ಕೋಟಿಲಿಂಗೇಶ್ವರ ದೇವಸ್ಥಾನ. ಇದು 14 ಗ್ರಾಮಗಳಿಂದ ಜನರು ನಂಬಿದ್ದಾರೆ. ಎಲ್ಲೆಲ್ಲಿ ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ಬಂದು ಈ ಹಬ್ಬದಲ್ಲಿ ಸಂಪೂರ್ಣ ಪಾಲ್ಗೊಳ್ತಾರೆ ಮತ್ತು ದೇವರ ಪ್ರಸಾದವನ್ನು ಸ್ವೀಕರಿಸಿಯೇ ಹೋಗ್ತಾರೆ. ಇಲ್ಲಿ ಯಾವ ಜಾತಿ ಮತ ಭೇದ ಇಲ್ಲದೆ ತುಂಬ ಜನ ನಂಬಿರುವಂತಹ ಈ ದೇವಸ್ಥಾನದ ಕೊಡಿ ಹಬ್ಬ ಈಗ ನಡೀತಾ ಇದೆ. ಈ ವರ್ಷ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ನಾನು ಈ ದೇವಸ್ಥಾನದ ಈ ಹಬ್ಬ ಸಸೂತ್ರವಾಗಿ ನಡೀಬೇಕು ಅಂತ ಹೇಳಿ ಸಾಧಾರಣ ಒಂದು 2 ತಿಂಗಳಿಂದ ನಾವು ನಿರಂತರವಾಗಿ ಶ್ರಮಿಸ್ತಿದ್ವಿ. ಹಾಗೆ ಅನೇಕ ಕಡೆಗಳಿಂದಲೂ ನಮಗೆ ತುಂಬ ಸಂಪೂರ್ಣ ಸಹಕಾರ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಅನೇಕ ಸ್ವಯಂ ಸೇವಕರು ತಾವಾಗೆ ಅಂದರೆ ಪ್ರತಿ ವರ್ಷ ಅವ್ರದ್ದೇ ಹಕ್ಕು ಅನ್ನುವ ರೀತಿಯಲ್ಲಿ ಬಂದು ತಮ್ಮ ಸೇವೆಯನ್ನು ಇಲ್ಲಿ ಸೇವೆ ಸಲ್ಲಿಸ್ತಾ ಪುಣ್ಯ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಮಗೆ ಈ ಜಾತ್ರೆ ಅನ್ನೋದು ಅಂದ್ಕೊಳ್ಳುವಾಗ ಫಸ್ಟು ಪೂರ್ವಾಲೋಚನೆ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ, ಲಕ್ಷಾಂತರ ಜನರು ಬರ್ತಾರಲ್ವಾ ಅಂತ ಅನಿಸ್ತಾ ಇದೆ. ಆದರೆ ಸುಲಭದಲ್ಲಿ ಎಲ್ಲರ ಒಂದು ಸಹಕಾರದಿಂದ ಸಸೂತ್ರವಾಗಿ ನಡೀತಾ ಇದೆ. ಸಂತಾನದ ಆಸೆ ಹೊತ್ತವರೇ ಹೆಚ್ಚು ಸಂಖ್ಯೆಯಲ್ಲಿ ಬರೋದ್ರಿಂದ ಇದನ್ನ ಕುಡಿ ಹಬ್ಬ ಅಂತಾನೂ ಕರೀಬಹುದು. ಜಾತ್ರೆಗೆ ಬಂದವರೆಲ್ಲ ಕಬ್ಬಿನ ಜಲ್ಲೆ ತೆಗೆದುಕೊಂಡು ಹೋಗೋದು ಇಲ್ಲಿನ ಪದ್ಧತಿ. ಕಬ್ಬಿನ ಜಲ್ಲೆಯ ಕೊಡಿ ಕೊಂಡೊಯ್ಯುವುದರಿಂದಲೂ ಇದನ್ನ ಕೊಡಿ ಹಬ್ಬ ಅಂತ ಕರೆಯಲಾಗುತ್ತೆ. ಗಾತ್ರದಲ್ಲಿ ಅತಿ ದೊಡ್ಡದೆನಿಸಿದ ಬ್ರಹ್ಮರಥವನ್ನ ಭಕ್ತರೆಲ್ಲ ಸೇರಿ ಹಿಡಿತಾರೆ. ಇಲ್ಲಿ ಶಿವದೇವರು ಕೋಟಿಲಿಂಗ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾನೆ ಅನ್ನೋದು ನಂಬಿಕೆ. ಗ್ರಾಮೀಣ ಜನರು ಕೊಡಿ ಹಬ್ಬಕ್ಕಾಗಿ ವರ್ಷವೆಲ್ಲ ಕಾಯ್ತಾರೆ. 7 ದಿನದ ಜಾತ್ರೆಯಲ್ಲಿ ನಿತ್ಯವೂ ಬಂದು ಪಾಲ್ಗೊಂಡು ಸಂಭ್ರಮಿಸುತ್ತಾರೆ. ಭಕ್ತಾದಿಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಕೊಡಿಯನ್ನು ತೆಗೆದುಕೊಂಡು ಹೋಗುವ ಸಂಪ್ರದಾಯ ಇದೆ ಕೊಡಿ ಹಬ್ಬದಲ್ಲಿ. ಹಾಗೆ ಮಧ್ಯಾಹ್ನ ಅನ್ನದಾನ ಇಟ್ಕೊಂಡಿದ್ದೇವೆ. ಹಾಗೆ ಒಂದು 8,000 ಜನ ಊಟ ಮಾಡಿದ್ದಾರೆ. ಕೊಡಿ ಹಬ್ಬದಲ್ಲಿ ವಿಶೇಷ ಜನ ಹೇಳಿದರೆ ಕಬ್ಬಿನ ಕೊಡಿಯನ್ನು ತೆಗೆದುಕೊಂಡು ಹೋಗಿ ತೀರ್ಥಕೆರೆಯಲ್ಲಿ ಸ್ನಾನ ಮಾಡಿ ಹಬ್ಬವನ್ನು ಆಚರಿಸುವುದು ಎಲ್ಲರ ಒಂದು ಕರ್ತವ್ಯ. ಅದೇ ಪ್ರಕಾರ ಈ ಕೊಡಿ ಹಬ್ಬದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆರೆಯಲ್ಲಿ ಸ್ನಾನ ಮಾಡಿ ಕೊಡಿ ಹಬ್ಬವನ್ನು ಕಬ್ಬಿನ ಕೊಡಿಯನ್ನು ತೆಗೆದುಕೊಂಡು ಹೋಗಿ ಕೊಡಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ.
ನಂಬಿಕೆಗಳೇ ಜೀವಾಳ ಅಂತಾರೆ. ಗ್ರಾಮೀಣ ಜನರ ಬದುಕಲ್ಲಿ ಕೊಡಿ ಹಬ್ಬ ಅವಿನಾಭಾವ ಸ್ಥಾನವನ್ನ ಪಡೆದಿದೆ. ಹಾಗಂತಲೇ ವರ್ಷದಿಂದ ವರ್ಷಕ್ಕೆ ಹಬ್ಬದ ವೈಭವ ಹೆಚ್ಚುತ್ತಿದೆ. ನಮ್ಮ ಕುಡ್ಲ ನ್ಯೂಸ್ ಕುಂದಾಪುರ.